ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ರುಚಿಯಾದ ಖಾರ ನೀರು ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಈ ನೀರು ದೋಸೆ ತುಂಬಾ ರುಚಿಯಾಗಿ ಆಗ್ತದೆ. ಇದಕ್ಕೆ ಚಟ್ನಿ ಎಲ್ಲ ಬೇಕಾಗಿರುವುದಿಲ್ಲ, ಅಷ್ಟು ಚೆನ್ನಾಗಿ ಆಗ್ತದೆ. ಹಿಟ್ಟನ್ನು ಹುದುಗಿಸುವ ಅವಶ್ಯಕತೆಯೂ ಇಲ್ಲ. ರುಬ್ಬಿದ ತಕ್ಷಣ ಈ ದೋಸೆಯನ್ನು ಮಾಡ್ಕೊಳ್ಬೋದು. ದೋಸೆ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ, ತುಂಬಾ ಮೃದುವಾಗಿ ತುಂಬಾ ರುಚಿಯಾಗಿ ಆಗ್ತದೆ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. 2 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. ಒಂದು 2-3 ಗಂಟೆ ನೆನೆಸಿದ್ರೂ ಸಾಕಾಗ್ತದೆ. ಈಗ ಅದನ್ನು ಚೆನ್ನಾಗಿ ತೊಳೆದೇ ನೆನೆಸಿಟ್ಟಿದ್ದೇನೆ. ಆದರೆ ಈಗ ನೀರು ತೆಗೆದು ಅದನ್ನು ರುಬ್ಲಿಕ್ಕೆ ಹಾಕುವ. ಈಗ ಒಂದು ಮಿಕ್ಸಿ ಜಾರಲ್ಲಿ ನೆನೆಸಿಟ್ಟ ಅಕ್ಕಿಯನ್ನು ಹಾಕ್ಕೊಳ್ಬೇಕು. 4 ಒಣಮೆಣಸನ್ನು ಹಾಕ್ಕೊಳ್ಬೇಕು. ಮೆಣಸನ್ನು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ನಾನು ಮೆಣಸು ಇರಲಿ ಕೊತ್ತಂಬರಿ ಇರಲಿ ಯಾವುದನ್ನು ಹುರಿಲಿಲ್ಲ. ನೀವು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. 1 ಚಮಚ ಕೊತ್ತಂಬರಿ ಬೀಜ, ಹಾಗೆ ಅರ್ಧ ಚಮಚ ಜೀರಿಗೆ, ಮತ್ತು ಸಣ್ಣ ಹುಣಸೆ ಹುಳಿ, ಒಂದು 1/4 ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಳ್ಬೇಕು. ಮತ್ತು ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ಬೇಕು. 2 ಕಪ್ ಅಕ್ಕಿಗೆ 1 ಕಪ್ ತೆಂಗಿನ ತುರಿ, ಅಥವಾ ಸ್ವಲ್ಪ ಜಾಸ್ತಿ ಹಾಕಿದ್ರೂ ತೊಂದರೆ ಇಲ್ಲ. ತೆಂಗಿನ ತುರಿ ಜಾಸ್ತಿ ಹಾಕಿದಷ್ಟು ಮೆತ್ತಗಾಗಿ ಆಗ್ತದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ನೀರು ಹಾಕಿ ಇದನ್ನು ನಯವಾಗಿ ರುಬ್ಬಿಕೊಳ್ಬೇಕು. ಈಗ ನಾನು ನಯವಾಗಿ ರುಬ್ಬಿ ತಂದಿದ್ದೇನೆ. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಮಿಕ್ಸಿಯಲ್ಲಿ ನೀರು ಹಾಕಿ ಕೂಡ ಸೇರಿಸಿಕೊಂಡಿದ್ದೇನೆ. ನೀರು ದೋಸೆ ಹಿಟ್ಟಿನ ಥರನೇ ತೆಳ್ಳಗೆ ಮಾಡೋದು. ಈಗ ಹಿಟ್ಟಿನ ಹದ ನೋಡಿ, ಈ ಥರ ತೆಳ್ಳಗೆ ಮಾಡ್ಕೊಂಡಿದ್ದೇನೆ. ಈಗ ಒಲೆ ಮೇಲೆ ಕಾವಲಿ ಇಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರಬೇಕು. ಈಗ ದೋಸೆ ಮಾಡುವ. ಕಾವಲಿಗೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿಕೊಂಡಿದ್ದೇನೆ. ಈಗ ಹಿಟ್ಟನ್ನು ಹಾಕಿ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು. ಚೆನ್ನಾಗಿ ಬೆಂದ ಮೇಲೆ ನೀರು ದೋಸೆ ತೆಗೆದ್ರೆ ಆಯಿತು. ಒಂದೇ ಥರದ ನೀರು ದೋಸೆ ತಿಂದು ಬೇಜಾರಾಗಿದ್ದರೆ ಈ ಥರದ ಒಂದು ಖಾರ ನೀರು ದೋಸೆ ಕೂಡ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಆಗ್ತದೆ. ಮೆತ್ತಗಾಗಿ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ. ಈಗ ಇದನ್ನು ತೆಗೆಯುವ. 4 ಫೋಲ್ಡ್ ಮಾಡಿ ಬೇಕಿದ್ರೂ ತೆಗಿಬಹುದು. ನೋಡಿ, ರುಚಿಯಾದ ಖಾರ ದೋಸೆ ರೆಡಿಯಾಗಿದೆ. ಹೀಗೆ ಎಲ್ಲ ದೋಸೆಯನ್ನು ಮಾಡಿದರೆ ಆಯಿತು. ಈ ಥರದ ಖಾರ ನೀರು ದೋಸೆ ಒಂದು ಸಾರಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಆಗ್ತದೆ. ಚಟ್ನಿ ಕೂಡ ಬೇಕಾಗಿರುವುದಿಲ್ಲ, ಅಷ್ಟು ರುಚಿಯಾಗಿ ಆಗ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.